ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಈ ಬಾರಿ ಬಿಜೆಪಿಗೆ ಕಗ್ಗಂಟಾಗಿದೆ. ಯಾಕೆಂದ್ರೆ ಈ ಕ್ಷೇತ್ರದಿಂದ ಮತ್ತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಬಿಜೆಪಿ ಕಾರ್ಯಕರ್ತರಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ನಿನ್ನೆ ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರ ಸಮುದಾಯದ ಕಾರ್ಯಕರ್ತರು ಶೋಭಾ ವಿರುದ್ಧ ಬಹಿರಂಗವಾಗಿ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಮಲ್ಪೆಯಿಂದ ಉಡುಪಿಯ ಬಿಜೆಪಿ ಕಚೇರಿ ತನಕ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂದೆ ಜಮಾಯಿಸಿದ್ದರು. ಬಳಿಕ ಜಿಲ್ಲಾಧ್ಯಕ್ಷ ಕಿಶೋರ್ ಕುಂದಾಪುರ ಅವರಿಗೆ ಮನವಿ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರಿಗೆ ಇನ್ನೊಂದು ಬಾರಿ ಅವಕಾಶ ನೀಡಬಾರದು. ಈಗಾಗಲೇ 2 ಅವಧಿಗೆ ಈ ಕ್ಷೇತ್ರವನ್ನ ಅವರು ಪ್ರತಿನಿಧಿಸಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಈ ಬಾರಿ ಕೂಡ ಮತ್ತೊಮ್ಮೆ ತಮಗೇ ಟಿಕೆಟ್ ಎಂದು ಓಡಾಡಿಕೊಂಡಿದ್ದಾರೆ. ಮೋದಿ ಹೆಸರಲ್ಲಿ ಅವರು ಮತ್ತೊಮ್ಮೆ ಗೆಲ್ಲುವುದು ಬೇಡ. ಅವರ ಬದಲು ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು. ಅವರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಕೆಲವು ದಿನಗಳ ಹಿಂದೆ ಮೀನುಗಾರ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಹರಿಹಾಯ್ದಿದ್ದರು. ಮಾತ್ರವಲ್ಲ, ಮೀನುಗಾರ ಮುಖಂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಶೋಭಾ ಎಂಬ ಅಭಿಯಾನವನ್ನ ಕೂಡ ಬಿಜೆಪಿ ಕಾರ್ಯಕರ್ತರೇ ನಡೆಸಿದ್ದನ್ನ ಇಲ್ಲಿ ಸ್ಮರಿಸಬಹುದು. 15 ವರ್ಷಗಳಿಂದ ನಮ್ಮ ಜಿಲ್ಲೆಯ ಹೊರಗಿನವರಿಗೆ 3 ಅವಧಿಗೆ ಲೋಕಸಭೆಗೆ ಅಭ್ಯರ್ಥಿಯನ್ನು ಮಾಡಿ ಪ್ರಚಂಡ ಬಹುಮತದಿಂದ ನಾವು ವಿಜಯಗೊಳಿಸಿದ್ದೇವೆ. ಭಿನ್ನಾದ ನಂತರ ಕ್ಷೇತ್ರ ಮತ್ತು ಮತದಾರರನ್ನು ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಸಂಪೂರ್ಣ ಅಭಿವೃದ್ಧಿ ಕುಂಠಿತ ಆಗಿದೆ. ಸಂಘಟನೆ ದುರ್ಬಲ ಆಗಿದೆ. ಸಂಪರ್ಕ ಕಡಿತ ಆಗಿದೆ. ಹಾಗಾಗಿ ನಮ್ಮ ಪ್ರಾಮುಖ್ಯ ಬೇಡಿಕೆ ಏನಂತ ಹೇಳಿದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 5ಕ್ಕೂ 5 ಕ್ಷೇತ್ರಗಳಲ್ಲಿಯೂ ಪ್ರಚಂಡ ಬಹುಮತದಿಂದ ಕಾರ್ಯಕರ್ತರ ನಿರಂತರ ಪರಿಶ್ರಮ ತ್ಯಾಗದಿಂದಾಗಿ ವಿಜಯಗೊಳಿಸಿದ್ದೇವೆ. ಹಾಗಾಗಿ ಈ 2024ರ ಲೋಕಸಭಾ ಚುನಾವಣೆಗೆ ನಮ್ಮ ಜಿಲ್ಲೆಯಲ್ಲಿ ಸ್ಥಳೀಯರನ್ನೇ ಮುಂದಿನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು. ಜೈ ಬೋಲೋ ಭಾರತ್ ಮಾತಾ ಕೀ ಏನು ನೀವು ಈ ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೀರಿ, ಅದನ್ನು ಪ್ರಾಮಾಣಿಕವಾಗಿ ಪಕ್ಷದ ವರಿಷ್ಠರಿಗೆ ಅದು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಿ ನಿಮ್ಮ ಅಭಿಪ್ರಾಯವನ್ನು ನನ್ನ ಮುಖೇನ ಅದನ್ನು ತಲುಪಿಸುವ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ವಾಗ್ದಾನವನ್ನು ನಿಮಗೆ. ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಜಯಗಳಿಸಿ ಏನು ಡೆವಲಪ್ಮೆಂಟ್ಸ್ ಉಡುಪಿ ಜಿಲ್ಲೆಗೆ ಬೇಕು, ಚಿಕ್ಕಮಗಳೂರು ಜಿಲ್ಲೆಗೆ ಬೇಕು, ಯಾವುದೇ ಕಾರ್ಯವನ್ನು ಮಾಡಲು ವಿಫಲರಾಗಿದ್ದಾರೆ. ಅದೇ ರೀತಿ ಈಗ ರಾಷ್ಟ್ರೀಯ ಹೆದ್ದಾರಿ ಮಲ್ಪೆಯಿಂದ 3.5 ಕಿಲೋಮೀಟರ್ ಆದಿ ಉಡುಪಿ ಹೈವೇಗೆ ಬರಲಿಕ್ಕುಂಟು. ಅದನ್ನು ಸುಮಾರು 10 ವರ್ಷಗಳಿಂದ ಅವರು ಮಾಡಲು ವಿಫಲರಾಗಿದ್ದಾರೆ. ಅದೇ ರೀತಿ ನಮಗೆ ಜನರ ಕಷ್ಟಗಳಿಗೆ ಸ್ಪಂದನೆ ಇಲ್ಲದ ಒಂದು ಅಭ್ಯರ್ಥಿಯನ್ನು ಪುನಃ ನಾವು ಲೋಕಸಭೆ ಚುನಾವಣೆಗೆ ನಿಲ್ಲಿಸಿದರೆ ಬಿಜೆಪಿಯು ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಈಗಾಗಲೇ ನಮ್ಮ ಹಿಂದೂ ಸಮಾಜಕ್ಕೆ ಅನ್ಯರಿಂದ ಅನೇಕ ದೌರ್ಜನ್ಯಗಳು ನಡೀತಾ ಉಂಟು. ಈ ಬಗ್ಗೆ ಯಾರೂ ಮಾತನಾಡುವವರಿಲ್ಲ. ಅದೇ ರೀತಿ ನಮಗೆ ಸಮರ್ಥ ಅಭ್ಯರ್ಥಿಗಳು ಬೇಕು ಅಂತ ಈ ರ್ಯಾಲಿಯನ್ನು ನಾವು ಮಾಡಿದ್ದೇವೆ. ಬಿಜೆಪಿ ಪಕ್ಷದ ವರಿಷ್ಠರು ಯಾರನ್ನು ನಿಶ್ಚಯಿಸ್ತಾರೆ ಅವರಾಗಬಹುದು. ಮಾತ್ರ ಈ ಸಲ ದಯವಿಟ್ಟು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಬೇಡ, ದಯವಿಟ್ಟು ಬದಲಾವಣೆ ಬೇಕಂತ ಪ್ರಾರ್ಥನೆ. ಚುನಾವಣೆಗಳು ಬಂದಾಗ ಪಕ್ಷದ ಕಾರ್ಯಚಟುವಟಿಕೆಗಳು ನಡೆದು ಸಹಜ. ಆದರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ 2024ರ ಈ ಚುನಾವಣೆಯಲ್ಲಿ ಸಹಜ ರೀತಿಯ ಕಾರ್ಯಗಳು ನಡೀತಾ ಇಲ್ಲ. ಯಾಕಂತೇಳಿದ್ರೆ ಉಡುಪಿಯ ಮತದಾರರು, ಉಡುಪಿಯ ಕಾರ್ಯಕರ್ತರು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಯಾವಾಗ ನಮ್ಮ ಹಾಲಿ ಸಂಸದರ ಹತ್ರ ನಮ್ಮ ಊರಿನ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ನಮ್ಮ ಹಿರಿಯರನ್ನು, ಪಕ್ಷದ ಹಿರಿಯ ಕಾರ್ಯಕರ್ತರನ್ನು
ಟೂ ಮಚ್ ಮಾತಾಡಬೇಡಿ, ವೈಯಕ್ತಿಕ ಮಾತಾಡಬೇಡಿ ಅನ್ನುವಂಥ ಮಾತು ದರ್ಪದಿಂದ ಯಾವಾಗ ಬರ್ತದೆ ಆವಾಗ ನಾವೇನು ಆರಿಸಿ ಕಳಿಸಿದ್ದೇವೆ ನಮ್ಮ ಜನಪ್ರತಿನಿಧಿ ಅಂತ ಯಾರು ನಮ್ಮ ಪ್ರಧಾನಮಂತ್ರಿ ಆದರಣೀಯ ಪ್ರಧಾನಮಂತ್ರಿಯವರ ಜೊತೆಯಾಗಿ ಕೆಲಸ ಮಾಡಬೇಕಂತ ಕಳಿಸಿದಂಥ ಅವರು ಒಬ್ಬ ಕಾರ್ಯಕರ್ತನಿಗೆ ಈ ಥರ ಮಾತಾಡುವಾಗ ಅದು ಮಾತಾಡಿ ಇನ್ನೊಮ್ಮೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರನ್ನು ಬಾಡಿಗೆ ಕಾರ್ಯಕರ್ತರು, ಇವರನ್ನು ಯಾರೋ ಹೊರಗಿನಿಂದ ಬಂದವರು ಮಾತಾಡಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂಲ ಕಾರ್ಯಕರ್ತರು ಜನಸಂಘದ ಕಥೆಗಳನ್ನು, ಆ ನೋವಿನ ಕಥೆಗಳನ್ನು, ಆ ನಮ್ಮ ಹಿರಿಯರು ಮಾಡಿದ ತ್ಯಾಗದ ಕಥೆಗಳನ್ನು ಕೇಳಿ ಓದಿ ನಾವು ಕಾರ್ಯಕರ್ತರಾಗಿ ಇವತ್ತಿದ್ದೇವೆ. ಅದು ಯಾರು ನಾಯಕರಾಗ್ತಾರೆ ಅವರಿಗೆ ನೆನಪೋಗಿದೆ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೋಸ್ಕರ ಎಚ್ಚರಿಕೆಯಿಂದ ಇನ್ನು ಕಾರ್ಯಕೆಲಸಗಳನ್ನು ಮಾಡಬೇಕು, ಬದಲಾವಣೆಯನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಅವರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡಲಿಕ್ಕೆ ನಾವು ಕರಾವಳಿ ಭಾಗದಿಂದ ಉಡುಪಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದದ್ದು. ಮಲ್ಪೆ ಭಾಗದ ಒಂದಷ್ಟು ಜನ ಕಾರ್ಯಕರ್ತರು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯಲ್ಲಿ ಏನಿದೆ ಕೇಳಿದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಥಳೀಯ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ಒಂದು ಇಚ್ಛೆ ಅವರು ವ್ಯಕ್ತಪಡಿಸಿದ್ದಾರೆ. ಆ ಮನವಿಯನ್ನು ಸ್ವೀಕಾರ ಮಾಡಲಾಗಿದೆ. ಅದನ್ನು ಪಕ್ಷದ ವರಿಷ್ಠರಿಗೆ ಅವರ ಗಮನಕ್ಕೆ ನಾನು ತರ್ತೇನೆ. ಮುಂದಿನ ನಿರ್ಧಾರ ಮತ್ತು ನಿಲುವು ವರಿಷ್ಠರದಾಗಿರ್ತದೆ. ಹಾಗಾಗಿ ಅವರ ಸ್ವೀಕೃತಿ ಅವರು ಮಾಡಿದಂಥ ಮನವಿಯನ್ನು ಮೇಲಕ್ಕೆ ಕಳಿಸುವಂಥ ಕೆಲಸ ಮಾತ್ರ ನಾನು ತಯಾರಿ. ನಮ್ಮದು ರಾಜಕೀಯ ಪಕ್ಷದಲ್ಲಿ BJP ಭಿನ್ನ. ನಮ್ಮ ಸಂಘಟನೆ ಯಾವತ್ತೂ ರೆಡಿ ಇರ್ತದೆ. ಚುನಾವಣೆಗಾಗಿ ನಾವು 6 ತಿಂಗಳಿದೆ, 1 ವರ್ಷ ಇದೆ ಅಂತೇಳಿ ಹೇಳಿ ಕಾಯುವಂಥ ಪ್ರಮೇಯ ನಮಗೇನಿಲ್ಲ. ನಾವು 24 ಗಂಟೆಯಲ್ಲಿ ಚುನಾವಣೆ ಡಿಕ್ಲೇರ್ ಆದರೂ ನಮ್ಮ ಸಂಘಟನೆ ಗಟ್ಟಿ ಇರ್ತದೆ. ನಾವು ಚುನಾವಣೆಗೆ ಯಾವತ್ತೂ ತಯಾರಾಗಿರ್ತೇವೆ. ಹಾಗಾಗಿ ಚುನಾವಣೆಗಾಗಿ ವಿಶೇಷವಾದಂಥ ತಾಲೀಮುಗಳಾಗಲಿ ಅಥವಾ ಸಂಘಟನೆಗಳಾಗಲಿ ಹಾಗೇನಿಲ್ಲ ನಮ್ಮಲ್ಲಿ. ಈಗ ಕಾರ್ಯಕರ್ತರು ಭಿನ್ನ ಭಿನ್ನವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು, ಯಾವ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವಂಥದ್ದು ಅದಕ್ಕೆ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಮಾನದಂಡ ಇದೆ. ಆ ತಂಡ ಅದರ ಬಗ್ಗೆ ಕೆಲಸ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರವನ್ನು ನಿರ್ದೇಶನವನ್ನು ನಮಗೆ ಕೊಡ್ತದೆ. ಅದನ್ನು ನಾವು ಪಾಲಿಸ್ತೇವೆ.